ಕುಮಾರಣ್ಣವರು ಬರೋದಕ್ಕಿಂತ ಮುಂಚೆ ಒಬ್ಬ ಹೆಣ್ಣುಮಗಳು ತುಂಬ ಭಾಷಣ ಮಾಡಿದ್ರು. ಅವರ ಭಾಷಣ ನಿಮ್ಮೆಲ್ಲರ ಮನಸ್ಸನ್ನು ಯಾವುದೋ ಬೇರೆ ಜಗತ್ತಿಗೆ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಅವರು ಭಾಷಣ ಮಾಡ್ತಾಯಿದ್ರು. ನಾನು ಕೇಳ್ತಾ ಇದ್ದೆ. ನನಗೂ ಆ ಭಾಷಣ ಕೇಳಿ ಏನೋ ಒಂದು ಹೊಸ ಮನಸ್ಸಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಒಂದು ಒಳ್ಳೆಯ ಪರಿಣಾಮ ಆಯಿತು. ಆ ಹೆಣ್ಣುಮಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಗೌರವ ಅರ್ಪಿಸ್ತೇನೆ. ನಾನು ತುಂಬ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇದಕ್ಕೆ ಮೂಲ ಕಾರ್ಯಕರ್ತ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಬದಲಾಗಿ ನಮ್ಮ ಪಕ್ಷ. ಇದು ವೈಯಕ್ತಿಕವಾಗಿ ದೇವೇಗೌಡರು ಮಾಡಿದರು ಅಂತ ಹೇಳಿ ಯಾರೂ ಭಾವಿಸ್ಕೊಳ್ಬಾರ್ದು. ನಮ್ಮೆಲ್ಲ ಹಳ್ಳಿಯಿಂದ ಬಂದವರು. ನಮ್ಮ ಹಳ್ಳಿಯ ಹೆಣ್ಣುಮಕ್ಕಳ ಪರಿಸ್ಥಿತಿ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಶ್ರೀಮಾನ್ ಹೆಗ್ಡೆಯವರು ಇಲ್ಲ. ಈಗ ತಾಲೂಕ್ ಪಂಚಾಯತಿಗೆ 2 ದಿನ ಹೆಣ್ಣುಮಕ್ಕಳನ್ನ ಮೊದಲು ನೇಮಕ ಮಾಡಿದ್ರು. ಎರಡೇ ಜನ ನೇಮಕ ಎಲ್ಲ, ಅವರು ಎಲೆಕ್ಷನಲ್ಲೇ ಗೆಲ್ಲರು. ಆಗ ನಾನು ತಾಲೂಕು ಬೋರ್ಡ್ ಸದಸ್ಯನಾಗಿದ್ದೆ. ತಾಲೂಕು ಬೋರ್ಡ್ಗೆ 15 ಜನ ಒಟ್ಟು ಸದಸ್ಯರು. ಅದು ಹಾಗೆ ಕ್ರಮೇಣವಾಗಿ ಕೆಲವು ಕಾಲ ನಡೀತು. ಹೆಗ್ಡೆಯವರು 8 ವರ್ಷ ಅಧಿಕಾರ ಮಾಡಿದರು. ಅದಾದಮೇಲೆ ಅವರು ಸರ್ಕಾರ ಹೋಯಿತು. ನಾನು ಕಾಂಗ್ರೆಸ್ ಸರ್ಕಾರ ಬಂತು. ಅವರು ದೊಡ್ಡವರು, ಅವ್ರ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಅವರೊಂದು ತೀರ್ಮಾನ ಮಾಡಿದರು. ಅದು ಬಹಳ ಅದ್ಭುತವಾದ ತೀರ್ಮಾನ. ಬಳ್ಳಾರಿಯಲ್ಲಿ ಒಬ್ಬರು ಹೆಣ್ಣುಮಗಳು ಮಂತ್ರಿ ಆಗಿದ್ದರು. ಅವರು ದೊಡ್ಡ ಜಮೀನ್ದಾರರು. ಅವ್ರನ್ನ ಅವ್ರ ಮಗ ಹಿಂದುಳಿದವರು ಅಂತ ತೀರ್ಮಾನ ಮಾಡಿ ಅವರು ಪಂಚಾಯತಿ ಚುನಾವಣೆ ನಿಲ್ಲಕ್ಕೆ ತೀರ್ಮಾನ ಮಾಡಿಬಿಟ್ರು. ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ದೊಡ್ಡ ಮೇಧಾವಿ ಮುಖ್ಯಮಂತ್ರಿ ಬಳ್ಳಾರಿಯ ಒಬ್ಬ ದೊಡ್ಡ ಜಮೀನ್ದಾರ ಮಗ ಹಿಂದುಳಿದವರು ಅಂತ ತೀರ್ಮಾನ ಮಾಡಿ. ಇದು ಕುಮಾರಸ್ವಾಮಿಯವರ ಗಮನಕ್ಕೆ ತರ್ತಾ ಇದ್ದೀನಿ. ಡಿ ದೇವೇಗೌಡರು ನಾನು ಯಾವುದನ್ನು ಮರೆಯಲ್ಲ. ನನಗೆ ವಯಸ್ಸು 91. ನನಗೆ ಭಗವಂತ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ. ಇದು ಕಾಂಗ್ರೆಸ್ನವರು ಕೊಟ್ಟ ಕೊಡುಗೆ. ಅದಾದ್ಮೇಲೆ ಸರ್ಕಾರ ಹೋಯಿತು.
ನಾನು ಅಧಿಕಾರಕ್ಕೆ ಬಂದೆ ಮೊಯ್ಲಿ, ಅದೆಲ್ಲ ಕಥೆಗಳೇ ಬೇಡ. ಈಗ ಮೊಯ್ಲಿನೂ ಒಂದು ತೀರ್ಮಾನ ಮಾಡಿದ್ರು, ಅದು ಹೆಣ್ಮಕ್ಳದಲ್ಲ. ಅವರು ಮೆಡಿಕಲ್ ಕಾಲೇಜ್ಗೆ 1 ವರ್ಷಕ್ಕೆ ಸುಪ್ರೀಂ ಕೋರ್ಟ್ ಕೇಸನ್ನು ಗುಂಡೂರಾವ್ ವಿತ್ಡ್ರಾ ಮಾಡಿದ್ರು. ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, 1 ವರ್ಷ ಮೆಡಿಕಲ್ ಕಾಲೇಜ್ಗೆ ಸೇರೋದಕ್ಕೆ ಒಂದು ಫಾರ್ಮುಲಾ ಮಾಡಿದ್ರು. ಅದರಲ್ಲಿ ಹೆಣ್ಮಕ್ಳದಲ್ಲ, ಹೆಣ್ಮಕ್ಳಿಗೆ ಸಂಬಂಧನೇ ಇಲ್ಲ. ಅದವ್ರ ಸರ್ಕಾರ ಹೊರಟೋಯ್ತು. ಅದೊಂದು ಇತಿಹಾಸ. ಆಮೇಲೆ ರಾಜ್ಯದಲ್ಲಿ ಚುನಾವಣೆ ಆಯಿತು. 113 ಸೀಟು ಬಂತು. ಬೆಲ್ದ ಅಚ್ಚನ್ನ ಕತ್ತರಿಸಿದಾಗ 224ಕ್ಕೆ 112 1 ಸೀಟ್ ಹೆಚ್ಚು. ನಾನು ಸರ್ಕಾರ ಮಾಡಬೇಕು. ಆ ಸರ್ಕಾರ ಮಾಡಿದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಅನೇಕ ಜನ ಅವತ್ತು ವಿಧಾನಸೌಧ ಹತ್ರ ಲಕ್ಷಾಂತರ ಜನ ಸೇರಿದರು. ನಾನು ಮುಖ್ಯಮಂತ್ರಿ ಹೇಗಾದೆ ಅನ್ನೋದು ಅದೊಂದು ಇತಿಹಾಸ. ಲೀಲಾವತಿ ಅರ್ಪ್ಸಾದ್ ಇಲ್ಲೇ ಕೂತವ್ರು. ನಾನು ದುಡಿದು 113 ಸೀಟು ಹೇಗೆ ತಂದೆ ಅನ್ನೋ ವಿಷಯ ಬೇರೆ, ಅದೆಲ್ಲ ವಿಶ್ಲೇಷಣೆ ಮಾಡಲ್ಲ. ಅವತ್ತಿ ಯಾವ ಥರ ಆಯಿತು, ಏನಾಯಿತು, ಅದೆಲ್ಲ ಬೇಡ. ಇದು ಆದರೆ ನಾವು ಅಧಿಕಾರಕ್ಕೆ ಬಂದಾಗ ಒಂದು ತೀರ್ಮಾನಕ್ಕೆ ಇದು ಯಾರೇನು ಹೇಳಲಿಲ್ಲ. ನನ್ನ ಒಂದು ಸಮಿತಿ ನೇಮಕ ಮಾಡಿದೆ, MP ಪ್ರಕಾಶ್ ಅವ್ರ ನೇತೃತ್ವದಲ್ಲಿ. ಅವ್ರೇನು ಹೇಳಿದಂಥದ್ದಲ್ಲ. ನಾನು ಯೋಚನೆ ಮಾಡಿದೆ, ಈ ಹೆಣ್ಣು ಮಕ್ಕಳಿಗೆ ಇದು 2 ದೇಶಗಳಲ್ಲಿ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಅದು ಇಂಗ್ಲೆಂಡಲ್ಲಿ, ಇನ್ನೊಂದು ಬೇರೆ ದೇಶ, ಅದು ಮರ್ತಿದೆ ನಾನು, ಹೆಣ್ಣು ಮಕ್ಕಳಿಗೆ ಪ್ರಾಶಸ್ತ್ಯ ಕೊಟ್ಟಿದೆ. ಅಂದರೆ ರಿಸರ್ವೇಷನ್ ಪರ್ಸೆಂಟೇಜ್ ಇಲ್ಲ. ಒಟ್ಲಿಗೆ ಒಬ್ಬಳು ಹೆಣ್ಮಗಳು ಹೊಡೆದೇ ಬಿಟ್ಟಳು ಪ್ರೈಮ್ ಮಿನಿಸ್ಟ್ರಿಗೆ. ಇದೆಲ್ಲ ಇತಿಹಾಸ ಇದೆ. ಆಗ ನಾವೊಂದು ತೀರ್ಮಾನಕ್ಕೆ ಬಂದ್ವಿ, 33% ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಡೋಣ. ನಾವೊಂದು ರಿಸರ್ವೇಷನ್ ಮಾಡಿದ್ವಿ, ಕಾರ್ಯಗತ ಮಾಡೋಣ, ಏನಾಗುತ್ತೆ ನೋಡೋಣ. ಇಂಪ್ಲಿಮೆಂಟ್ ಮಾಡಿದ್ವಿ. ಆಗ ಹೆಗ್ಡೆ ಅವರು ಲೋಕಶಕ್ತಿ ಬೆಂಗಳೂರಲ್ಲಿ 106 ಕಾರ್ಪೊರೇಷನ್ ಸ್ಥಾನ, ಜೀವರಾಜ್ ಆಳ್ವ ಅವರು ಸೇರಿ ಕ್ಯಾಂಡಿಡೇಟ್ ಹಾಕಿದ್ರು. 1 ಸೀಟು ಗೆಲ್ಲಿಲ್ಲ. ಇದು
ಈ ಸುಗತ ಬರೆದಿರೋ ಪುಸ್ತಕದಲ್ಲಿ ಇದನ್ನೆಲ್ಲ ಬರೀಲಿಕ್ಕಾಗಲ್ಲ. ಅವತ್ತು ನಾವು ಮೆಜಾರಿಟಿ ಗೆದ್ವಿ, ಕಾರ್ಪೊರೇಷನ್ ಚೇರ್ಮನ್ ನಾವು ತಗೊಂಡು, ಯಾರ ದಾಕ್ಷಿಣ್ಯ ಇಲ್ಲ, ನಾವೇ ತಗೊಂಡು. ಜಿಲ್ಲಾ ಪಂಚಾಯತಿ JT ದೇವೇಗೌಡರ ಪಕ್ಕದಲ್ಲಿ ಕೂತಿದ್ದಾರೆ. ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತಿ ನಾವು ಗೆದ್ವಿ. ಯಾವ ದೇವೇಗೌಡ ಮುಖ್ಯಮಂತ್ರಿ ಆಗಬೇಕಾದ್ರೆ ಹೊಡೆದಾಟ ಆಯಿತು, ಇನ್ನೇನು ಸರ್ಕಾರ ಉಳಿಯಲ್ಲ ಅಂತ ತಿಳ್ಕೊಂಡ್ರು. ಅದೇ ದೇವೇಗೌಡ ಹೇಗೆ ಆ ಒಂದು ನೋವಿನ ಹೊಡೆತವನ್ನು ತೆಗೆದುಕೊಂಡು ನಾನು ಸರ್ಕಾರ ನಡೆಸ್ತೇನೆ, ಅದ್ರ ಬಗ್ಗೆ ಅದು ತುಂಬ ವಿಶೇಷ. ಓನ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ನಾವು ಗೆಲ್ಲಿಲ್ಲ. ಆಗ ವೀರಪ್ಪ ಮೊಯ್ಲಿಗೆ ಹೇಳಿ, ನೀನು ನಾನು ಬೆಂಬಲ ಕೊಡ್ತೀನಿ, ನೀನು ಅಧ್ಯಕ್ಷರು ಮಾಡ್ಕೋ, ನಮಗೆ ಉಪಾಧ್ಯಕ್ಷರು ಕೊಡು ಅಂತ ಹೇಳಿ ತೀರ್ಮಾನ ಮಾಡಿದೆ. ಈಗ ನಾನು ಯಾರ ಜೊತೆ ಇದ್ದೇನೆ? ಅವತ್ತು BJPಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯ ಸ್ಥಾನವನ್ನು ಕೊಡಬಾರ್ದು ಅನ್ನುವ ದೇವೇಗೌಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದೇನೆ. ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆ ನನಗೆ ದೇವೇಗೌಡರಿಗೆ ವಯಸ್ಸಾಗೋಯ್ತು, ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿದೆಯಾ, ಏನಾಯ್ತು ಇವ್ರಿಗೆ? ಇಲ್ಲಿ ಈ ಹೆಣ್ಣುಮಗಳು ನಾನು BJP ಜೊತೆ ಹೋಗೋ ಸರಿ ಇಲ್ಲ, ಇಲ್ಲಮ್ಮ ಗೊತ್ತು ನನಗೆ, ಆದರೆ ಬಂದು ಕೂತಿದ್ದೀರಿ ಯಾಕೆ? ಇನ್ನು ಮನಸ್ಸು ಈ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಆ ಹೆಣ್ಣುಮಗಳು ನಾನು ತುಂಬ ಕೆಲಸ ಮಾಡಿದ್ದೆವು. ವಿರೋಧ ಪಕ್ಷದ ನಾಯಕನಾಗಿ ಮನಸ್ಸು ಪಕ್ಷ ಬಿಡಲಿಕ್ಕೆ ಒಪ್ಪೋದಿಲ್ಲ ಅಲ್ಲ. ನಾನು ತುಂಬ ಮಾತಾಡಬಲ್ಲೆ, ಕುಮಾರಸ್ವಾಮಿ ಬೇರೆ ಮಾತಾಡ್ತಾರೆ, ಈಗಾಗಲೇ 2 ಗಂಟೆ ಆಗಿರಬೇಕು. ನಾನು ಒಂದು ವಿಷಯ ಹೇಳಬೇಕು, ಇವತ್ತೇನಾದರೂ ನಾನು ಮಾಡಿದೆ ಅಂತ ಬೇಡ. ಲೀಲಾವತಿ ಆರ್ ಪ್ರಸಾದ್ ಅವ್ರದ್ದು ರೋಲು ಭಾಳ ಇದೆ. 25 ಜನ ಹೆಣ್ಣುಮಗಳನ್ನು ನಾನು ಅವರ ನೇತೃತ್ವದಲ್ಲಿ ಡೆಲ್ಲಿಗೆ ಕಳಿಸಿ ಎಲ್ಲ ಪಕ್ಷಗಳಿಗೆ ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ 33% ರಿಸರ್ವೇಷನ್ನ ಮಾಡ್ತೀವಿ ಅಂತ ಹೇಳಿ ಜನಗಳಿಗೆ ಭರವಸೆ ಕೊಡಿ ಅಂತ ಹೇಳಿ ಪ್ರತಿಯೊಂದು ರಾಜಕೀಯ ಪಕ್ಷದವ್ರಿಗೆ ಅವರು 2-3 ವಾರ ಡೆಲ್ಲಿಲಿದ್ದರು.
ಆಯ್ತು, ಭಗವಂತನ ಇಚ್ಛೆ, ನಾನೇ ಪ್ರಧಾನಮಂತ್ರಿ. ಅದು ಇವೆಲ್ಲ ವಿಧಿ ಆಟ. ಇದು ನಾನೇ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟನ್ನು, ತಿದ್ದುಪಡಿ ಮಸೂದೆನ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದೆ. ಅವತ್ತು ಕೆಲವರು ಇಲ್ಲ ಇದೆಲ್ಲ ಬ್ರಾಹ್ಮಣರು ತಗೋತಾರೆ, ನಮ್ಮ ಹೆಣ್ಣುಮಕ್ಕಳು ಇನ್ನೂ ವಿದ್ಯೆ ಇಲ್ಲ, ನೀವು ಇಷ್ಟು 33% ಬೇಡ 20% ಮಾಡೋಣ, 15% ಮಾಡೋಣ, ಈ ಥರ ಒಂದು ಚರ್ಚೆಗಳು ನಡೀತು. ಆಗ ಈಗ ನಿಮ್ಗೆ ಬದುಕಿದ್ದಾಳೆ ಹೆಣ್ಮಗಳು, ಈ ಗವರ್ನರ್ ಆಗಿ ಕ್ರಿಶ್ಚಿಯನ್ಗಳು ಕರ್ನಾಟಕದಳು ಮಾರ್ಗರೇಟ್ ಅಲ್ವಾ, ವಿ ಗಿರಿ ಮಗಳು ಅಲ್ಲಿಂದ ತೀರೋದ್ಲು. ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಹೆಣ್ಣುಮಗಳು. ನಂದಿನಿ ಬೋಗಣ್ಣ ಕೇಸಲ್ಲಿ ಉಮಾ ಭಾರತಿ ಇವರೆಲ್ಲ ಬಂದು ನನ್ನನ್ನು ಅಡ್ಡ ಹಾಕ್ಬಿಟ್ರು. ನೀವು 20%, 25%, ನೋ 33% ಆಗಬೇಕು. ಅದು ಅಲ್ಲಿಗೆ ನಿಂತು ನನ್ನ ಸರ್ಕಾರ ಬಿದ್ದು. ಇವತ್ತು ಯಾರಾದರೂ ಸ್ಮರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸುಷ್ಮಾ ಸ್ವರಾಜ್ ಅವರು ಬಿಜೆಪಿಯವರೇ. ಅವರು ಲೋಕಸಭೆಯಲ್ಲಿ ವಿರೋಧಿ ಪಕ್ಷದ ನಾಯಕರಾಗಿದ್ದರು. ರಾಜ್ಯಸಭೆಯಲ್ಲಿ ಅರುಣ್ ಜೇಟ್ಲಿ ಅವರು ವಿರೋಧಿ ಪಕ್ಷದ ನಾಯಕ. ಅವರ ಇಬ್ಬರ ಒಡಂಬಡಿಕೆಯಿಂದ ಇದು ರಾಜ್ಯಸಭೆಯಲ್ಲಿ ಪಾಸ್ ಆಯಿತು. ಸತ್ಯನ ಮರೆಮಾಚಬಾರ್ದು. ಆದರೆ ಆ ರಾಜ್ಯಸಭೆಯಲ್ಲಿ ಪಾಸ್ ಆದದ್ದು ಲೋಕಸಭೆಯಲ್ಲಿ ವಾಜಪೇಯಿ ಅಧಿಕಾರದಲ್ಲಿದ್ದರೂ ಮಾಡಲಿಲ್ಲ, ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದರೂ ಮಾಡಲಿಲ್ಲ. ಹತ್ತು ವರ್ಷ ಮನಮೋಹನ್ ಸಿಂಗೂ ಇದ್ರು. ಕಾಂಗ್ರೆಸ್ ನಾವು ಮಾಡ್ದು ಅಂತ ಹೇಳಿ ನಾಳೆ ಲೆಕ್ಚರ್ ಹೊಡಿಬೋದು. ನೋ, ವಾಜಪೇಯಿ ಅವರು 6 ವರ್ಷ ಇದ್ರು. ನೋ, ಆದರೆ ಮೋದಿಯವರು 9 ವರ್ಷ ಮುಗಿದ ಮೇಲೆ, ಸತ್ಯ ಹೇಳೋಣ, 10ನೇ ವರ್ಷ ಈ ಎಲೆಕ್ಷನ್ಗೆ ಹೋಗೋದಕ್ಕೆ ಮುಂಚೆ ಈ ಒಂದು ಮಸೂದೆ ಕಳೆದ 25 ವರ್ಷ ಏನು ನೆನೆಗುದಿಗೆ ಬಿದ್ದಿತ್ತೋ ಇದನ್ನು ಮೋದಿಯವರು ಈ ಚುನಾವಣೆಗೆ ಮುಂಚೆ
ನಾನು ಇದನ್ನು ಎರಡೂ ಸದನದಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪಾಸ್ ಮಾಡಿ. ಇದು ವಾಸ್ತವಾಂಶ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆಗೆ ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲ್ಲ. ಅದಕ್ಕೆ ಕಾರಣ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್, ಸೆನ್ಸಸ್ ಎನ್ಯುಮರೇಷನ್ ಇವೆರಡೂ ಇರೋದರಿಂದ 2028ಕ್ಕೆ ನಾವು ಈ ರಿಸರ್ವೇಷನ್ ಅನ್ನು ಜಾರಿಗೆ ಕೊಡ್ತೇವೆ. ಇದು ಲೋಕಸಭೆಯಲ್ಲಿ ಖಂಡ ತುಂಡುವಾಗಿ ತೀರ್ಮಾನ ಆಗಿದೆ. ನಿಮಗೆ ಕೊನೆ ಮಾತು ಹೇಳ್ತೇನೆ, ನಮ್ಮ ಪಕ್ಷದಲ್ಲಿ ಕರಿಯಮ್ಮ ಆ ಹೆಣ್ಣು ಮಗಳು ಎರಡನೇ ಬಾರಿಗೆ ಶಾರದಾಪುರ ಆಕ್ಸಿಡೆಂಟ್ ಆಯಿತು. 2 ತಿಂಗಳ ಆಸ್ಪತ್ರೆಯಲ್ಲಿ. ಆದರೂ ಕ್ಷೇತ್ರದ ಜನತೆಯ ಪ್ರೀತಿಯನ್ನು ಉಳಿಸ್ಕೊಂಡು 2ನೇ ಬಾರಿಗೆ ಗೆದ್ದಿದ್ದಾರೆ. ಮುಂದೆ 2029 9 ಸ್ಥಾನ ಕರ್ನಾಟಕದಲ್ಲಿ ನಿಮ್ಮ ಪಾಲಿಗೆ ಇರುತ್ತೆ. ಪಾರ್ಲಿಮೆಂಟ್ಗೆ ನಾ ಹೇಳಿದ್ದೆ, ಅಸೆಂಬ್ಲಿಗೆ 80 ಸೀಟ್ ಬರುತ್ತೆ. ಅವ ಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಈಗ ನಿಮಗೆ ಒಂದು ಬುದ್ಧಿ ಮಾತು ಹೇಳ್ತೀನಿ. ಭಾರತೀಯ ಜನತಾ ಪಾರ್ಟಿ ನಾವು ಇಬ್ಬರು ಒಗ್ಗಟ್ಟಾಗಿದ್ದೇವೆ. ನಮಗೆ 3 ಸೀಟ್ ಕೊಟ್ಟಿದ್ದಾರೆ, ಕೋಲಾರ, ಮಂಡ್ಯ, ಹಾಸನ. ಇಲ್ಲಿ ತೆನೆ ಹೊತ್ತ ರೈತ ವಿಚಿತ್ರ. ಇನ್ನು ಉಳಿದ 25 ಕ್ಷೇತ್ರದಲ್ಲಿ ನೀವು ನಮ್ಮವರು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಏನಿದೆಯೋ ಚಾಚು ತಪ್ಪದೆ ಮರಿಬಾರ್ದು. ಚಾಚು ತಪ್ಪದೇನೆ 25 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ನಮ್ಮ ಶಕ್ತಿ ಕರಿಯಮ್ಮ ಮುಂದೆ ನನಗೇನಾಗುತ್ತೋ ಅಂತ ಯೋಚನೆ ಮಾಡಬೇಡ ನೀನು. ನಾವಿದ್ದೇವೆ. ಹೋಗ್ತಾನೆ ಅಮ್ಮ, ಹೆದರಬೇಡ, ನಾವಿದ್ದೇವೆ. ಏನು ಕುಮಾರಣ್ಣವರು ನಿಮ್ಮ ನಾಯಕರು, ಅವರೀಗ
ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೂ ಹೋರಾಟ ಮಾಡ್ತಾರೆ. ಈ 3 ಕ್ಷೇತ್ರಗಳು ಕೋಲಾರ, ಮಂಡ್ಯ, ಹಾಸನ, ಈ ಕ್ಷೇತ್ರಗಳಿಗೂ ಹೋರಾಟ ಮಾಡಿ. ಈ ಮಧ್ಯದಲ್ಲಿ ನಮ್ಮ ಅಳಿಯ ಅವರು ಮಂಜುನಾಥ್ ಅವರನ್ನ ಕೇಂದ್ರದ ಮುಖಂಡರುಗಳು ಅವ್ರನ್ನ ನಮ್ಮ ಪಾರ್ಟಿಯಿಂದಲೇ ನಿಲ್ಲಿಸಬೇಕು ಅಂತೇಳಿ ಕುಮಾರಸ್ವಾಮಿ ಮೇಲೆ ಒತ್ತಡ ಹಾಕಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನಿನ್ನೆ ಯಡಿಯೂರಪ್ಪನವರ ಮನೆಗೆ ಹೋಗಿ ಅವರ ಆಶೀರ್ವಾದ ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿಯವರು ಅವರು ದೆಹಲಿಗೆ ಹೋಗಿ ಕೇಂದ್ರದ ಶಾ ಅವರಿರ್ಬೋದು, ನಡ್ಡಾ ಅವರಿರ್ಬೋದು, ಅವರ ಎಲ್ಲ ಆಶೀರ್ವಾದ ತೆಗೆದುಕೊಂಡು, ಅವರು ರಾಜಕೀಯಕ್ಕೆ ಬರುವ ವ್ಯಕ್ತಿ ಅಲ್ಲ. ಅವರು ಇಡೀ ಹಿಂದೂಸ್ತಾನದಲ್ಲಿ ನನಗೆ ಹೆಮ್ಮೆ ಇದೆ. 2,000 ಹೃದಯದ ರೋಗ ಚಿಕಿತ್ಸೆ ಮಾಡುವ ಬೆಡ್ಗಳನ್ನು, 2,000 ಬೆಡ್ನ ಆಸ್ಪತ್ರೆನ ಸರ್ಕಾರದ ವಲಯದಲ್ಲೂ ಇಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಸರ್ಕಾರದ ವಲಯದಲ್ಲೂ ಇಲ್ಲ. ಖಾಸಗಿಯವರೂ ಮಾಡಿಲ್ಲ. ಟಾಟಾ ಇಂಥ ದೊಡ್ಡವರಿದ್ದಾರಲ್ಲ, ಅವ್ರು ಕ್ಯಾನ್ಸರ್ ಎಲ್ಲ ಮಾಡಿದ್ದಾರೆ. 200 ಬೆಡ್ಡು, 300 ಬೆಡ್ಡು, ಹೀಗೆ. ಆ ಒಂದು ಸಾಧನೆಯನ್ನ ಸಾಧಿಸತಕ್ಕಂಥ ಒಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಮಂಜುನಾಥ್. ಬಡವರಿಗೆ ಅಂಕಿಅಂಶ ನನ್ನ ಮುಂದೆ ಇಲ್ಲ. ಬಡವರಿಗೆ MLAಗಳ ಶಿಫಾರಸು, ಮಂತ್ರಿಗಳ ಶಿಫಾರಸು ಅಲ್ಲ. ಯಾರು ಬಡವ ಅಂತ ಹೇಳಿ ಕಣ್ಣೀರು ಹಾಕ್ತಾನೋ ಅಂತ ಎಲ್ಲ ಕುಟುಂಬಗಳಿಗೆ ಪುಕ್ಕಟ್ಟೆ ಆಗಿ ಅವ್ರನ್ನ ಗುಣಮುಖವಾಗಿ ಕಳಿಸಿದಂಥ ಒಬ್ಬ ವ್ಯಕ್ತಿ ರಾಷ್ಟ್ರದಲ್ಲಿ ಯಾರಾದರೂ ಇದ್ರೆ ಅದು ಮಂಜುನಾಥ್. ಅವ್ರನ್ನ ಹಠ ಮಾಡ್ತಾ ಇದ್ದಾರೆ, ನಿಲ್ಲಬೇಕಂತ ಒಪ್ಪಿಸಿದ್ದಾರೆ. ಕುಮಾರಣ್ಣ ಅದರ ಜವಾಬ್ದಾರಿ ತಗೊಂಡಿದ್ದಾರೆ. ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ನಿಮ್ಮ ಗಮನದಲ್ಲಿರಲಿ. ಬೆಂಗಳೂರಿನ 3 ಕ್ಷೇತ್ರ, ಆನೇಕಲ್ಲು, ರಾಜರಾಜೇಶ್ವರಿ, ಬೆಂಗಳೂರು ಸೌತ್, ನಿಮ್ಮ ಗಮನದಲ್ಲಿ. ಇನ್ನು 5 ಕ್ಷೇತ್ರ ಹೊರಗಡೆ ಗ್ರಾಮೀಣ ಪ್ರದೇಶ. ನಾನು ನಿಮ್ಮೆಲ್ಲೇ ಪ್ರಾರ್ಥನೆ ಮಾಡ್ತೀನಿ, ತಾಯಿ ಕೋಲಾರ ನಿಮ್ಮ ಮೇಲೆ ಇದೆ. ಎಲ್ಲಿ ನಿಮ್ಮ ಯಜಮಾನರು ರಾಮೇಗೌಡರು?
ಅಲ್ಲಿ ನಮ್ಮ MLC ಎಲ್ಲ ಇದ್ದಾರೆ. ಇಲ್ಲಿದ್ದಾರೆ ಓಂರಾಜ್ ಅಣ್ಣವ್ರು ಅಲ್ಲಿದ್ದಾರೆ ಅಪ್ಪಾಜಿ ಅಲ್ಲಿದ್ದಾರೆ ಅಲ್ಲೇ MLC. ರೆಡ್ಡಿ ಬಂದಿಲ್ಲ, ರೆಡ್ಡಿಯವರು ಬಂದಿಲ್ಲ, ಅವರು ದೊಡ್ಡವರು ಬಂದಿಲ್ಲ. ರಾಮೇಗೌಡ್ರೆ, ನಮ್ಮ ಶ್ರೀಮತಿಯವ್ರದ್ದು ನಿಮ್ಮದು ನಮ್ಮ ವಿಧಾನ ಪರಿಷತ್ ಸದಸ್ಯರು ಜವಾಬ್ದಾರಿ ಹೆಚ್ಚು. ಕೃಷ್ಣಾರೆಡ್ಡಿ ಬಂದಿಲ್ಲ, ನಮ್ಮ ಶಿಡ್ಲಘಟ್ಟದ ರವಿಯೂ ಬಂದಿಲ್ಲ. ನನ್ನ ಹತ್ರ ಮಾತನಾಡಿದ್ದಾರೆ. ಜವಾಬ್ದಾರಿ ನಿಮ್ಮ ಮೇಲಿದೆ, ಆ ಸೀಟನ್ನು ಗೆಲ್ಲಿಸ್ಕೊಂಬರ್ಬೇಕು. ಮಂಜು ಬಂದಿಲ್ಲ, ಬಂದಿಲ್ಲ. ಸಮೃದ್ಧಿ ಮಂಜುನೂ ಬಂದಿಲ್ಲ. ಸರಿ, ಇದರಿಂದ ಈ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದಿರೋ ಹೆಣ್ಣು ಮಕ್ಕಳು, ನಮ್ಮ ಮುಖಂಡಗಳು ಯಾರಿದ್ದೀರಿ, ನಿಮ್ಮದು ಜವಾಬ್ದಾರಿ ಇದೆ. ಈ ಮಾತನ್ನು ಹೇಳಿ ನನ್ನ ಮೈಸೂರು ಜಾಸ್ತಿ ಬಂದವ್ರೆ. ಹಾಸನ, ಮೈಸೂರಿಂದ ಮೈಸೂರಿಂದ ಯದುವೀರ ಮಹಾರಾಜರು ಒಳ್ಳೆ ವ್ಯಕ್ತಿ. ಮಂಡ್ಯ ಇಲ್ಲಿ ದಯಮಾಡಿ ನೀವು ತುಮಕೂರು ಸೋಮಣ್ಣ ಬಂದು ದಯಮಾಡಿ ನಿಮ್ಮೆಲ್ಲ ವಿನಂತಿ ಮಾಡ್ತೇನೆ. ನಾನು ತುಂಬ ಮಾತನಾಡಿದೆ ಅಂತ ಕಾಣುತ್ತೆ, ದಯಮಾಡಿ ಕ್ಷಮೆ ಕೇಳ್ತೇನೆ. ನಾನು ಕುಮಾರಣ್ಣವರು ಮಾತನಾಡ್ತಾರೆ. ಅಮ್ಮ, ನಿಮ್ಮ ನಾಯಕತ್ವದಲ್ಲಿ ಈ ಪಕ್ಷ ಮುಂದೆ ಬಹಳ ಬಲಯುತವಾಗಿ 51% ಹೆಣ್ಣು ಮಕ್ಕಳಿದ್ದೀರಿ. ನೀವು ಇಡೀ ರಾಜ್ಯ ಸುತ್ತಿ ಉಳಿದ ಪದಾಧಿಕಾರಿಗಳನ್ನು ಕುಮಾರಣ್ಣವ್ರ ಜೊತೆ ಸಮಾಲೋಚನೆ ಮಾಡಿ ಅವರನ್ನು ನೇಮಕ ಮಾಡಿ ನೀವು ಈ ಚುನಾವಣೆ ಮುಗಿದ ಮೇಲೆ ಈ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿ ಅಂತ ಹೇಳಿ ನೀವು ತುಂಬ್ತೀರಿ ಅನ್ನೋ ಆತ್ಮವಿಶ್ವಾಸದಿಂದ ನಿಮಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ರಿ. ಲೀಲಾವತಿ ಆರ್ ಪ್ರಸಾದ್ ಅವರಿಗೆ, ಹಿಂದಿನ ಅಧ್ಯಕ್ಷಗಳಿಗೆ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸೋದರಿಯರಿಗೆ, ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ನನ್ನ ಸೋದರಿ, ಹಲವಾರು ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ನಾನು, ಶಾಸಕರಿಗೆ ನಾನು ಅನಂತಾನಂತ ನಮಸ್ಕಾರಗಳನ್ನು, ಮಾಧ್ಯಮದವರಿಗೆ, ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.